Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ ನಾವು ದಕ್ಷಿಣ ಭಾರತದ ಇತಿಹಾಸ ಅಂದರೆ ದಕ್ಷಿಣ ಭಾರತದ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ರಾಜಮನೆತನಗಳ ಏನು ಲೆಸನ್ನಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ಕ್ವಶನ್ಗಳನ್ನು MCQ ಮಾದರಿಯ ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಟ್ಟು 56 ಕ್ವಶನ್ಗಳು ಈ ಒಂದು ವಿಡಿಯೋದಲ್ಲಿದೆ. ಇದರಲ್ಲೂ ಸಹ ನಾವು ಪರ್ಟಿಕ್ಯುಲರ್ ಆಗಿ ಶಾತವಾಹನರು ಹಾಗೆ ಕದಂಬರು ಮತ್ತು ಗಂಗರ ಒಂದು ಸಾಮ್ರಾಜ್ಯದ ಕುರಿತಾಗಿ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇಲ್ಲಿ ತಂದಿರುವಂಥದ್ದು. ಈ ಮೂರು ರಾಜಮನೆತನಗಳು ಸೇರಿ ಸುಮಾರು 56 ಕ್ವಶನ್ಗಳು ಈ ಒಂದು ವಿಡಿಯೋದಲ್ಲಿ ಇರುವಂಥದ್ದು. ಇದು ನಿಮ್ಮ ಏನು TET ಎಕ್ಸಾಮ್ಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೆಚ್ಚಾಗಿ ಒಳಗೊಂಡಿದೆ. ಇದರ ಜೊತೆಯಲ್ಲಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಿದಂತಹ ಪ್ರಶ್ನೆಗಳು ಸಹ ಇದರಲ್ಲಿ ಇರುವಂಥದ್ದು. ಅದಕ್ಕಾಗಿ ದಕ್ಷಿಣ ಭಾರತದ ರಾಜಮನೆತನಗಳ ಇತಿಹಾಸ ಅನ್ನುವಂಥದ್ದು ಈ ವಿಡಿಯೋ ಆಗಿದೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಈಗ ಫಸ್ಟ್ ನಿನ್ನೆ ಒಂದು ಪ್ರಶ್ನೆ ಇತ್ತು, ಆ ಪ್ರಶ್ನೆಗೆ ಉತ್ತರವನ್ನು ನೋಡಿಕೊಂಡು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹಿಂದಿನ ಪ್ರಶ್ನೆ ಅಂತ ಇರುವಂಥದ್ದು ಭಾರತದ ವಾಯುಸೇನೆಯ ದಕ್ಷಿಣ ಕಮಾಂಡಿನ ಕೇಂದ್ರ ಸ್ಥಳ ಇರುವುದು ಅಂತ ಒಂದು ಪ್ರಶ್ನೆಯನ್ನು ಕೇಳಾಗಿತ್ತು. ಅದಕ್ಕಿರುವಂಥ ಆಪ್ಷನ್ ಅಲಹಾಬಾದ್, ಶಿಲ್ಲಾಂಗ್, ತಿರುವನಂತಪುರಂ ಹಾಗೂ ಗಾಂಧಿನಗರ. ನಿಮ್ಮ ಕಾಮೆಂಟ್ಗಳು ಸಹ ಬಂದಿದ್ವು. ಇದಕ್ಕೆ ಸರಿಯಾದಂತಹ ಉತ್ತರ ದಕ್ಷಿಣ ಕಮಾಂಡ್ ಇರುವಂಥದ್ದು ತಿರುವನಂತಪುರಂನಲ್ಲಿ. ಕೇರಳದ ತಿರುವನಂತಪುರಂನಲ್ಲಿ ದಕ್ಷಿಣ ಕಮಾಂಡ್, ವಾಯುಸೇನೆಯ ದಕ್ಷಿಣ ಕಮಾಂಡ್ ಇದೆ. ಇಂದಿನ ಫಸ್ಟ್ ಕ್ವಶನ್, ದಖನ್ನಿನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ದಖನ್ ಅಂದರೆ ಯಾವುದು? ದಕ್ಷಿಣ ಭಾರತದ ದಖನ್ ಪ್ರಸ್ಥಭೂಮಿಯ ಭಾಗವನ್ನು ದಖನ್ ಭಾಗ ಅಂತ ಕರಿತಾ ಇದ್ರು. ಈ ದಖನ್ ಭಾಗದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಯಾವುದು? ಗುಪ್ತರು, ಗಂಗರು, ಶಾತವಾಹನರು, ಕದಂಬರು. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 3, ಶಾತವಾಹನರು ದಖನ್ನಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಆಗಿದೆ. ಗುಪ್ತರು ಇವು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ರಾಜಮನೆತನ. ಅದು ಮೌರ್ಯರ ನಂತರ, ಮೌರ್ಯರಾದ ಮೇಲೆ ಕುಶಾನರು ಬರ್ತಾರೆ, ಅವರ ನಂತರ ಗುಪ್ತರು ಬರುವಂಥದ್ದು. ನೆಕ್ಸ್ಟ್ ಗಂಗರು ಶಾತವಾಹನರು ಕದಂಬರು ಆದ ನಂತರ ದಖನ್ನ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡಿದಂಥವ್ರು. ಮೊದಲು ಶಾತವಾಹನರು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ, ಅದಾದ ನಂತರ ಕದಂಬರು, ನಂತರ ಗಂಗರು ಬರ್ತಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಶಾತವಾಹನರು ಇವರ ಸಾಮಂತರಾಗಿ ಇದ್ರು. ಯಾರ ಸಾಮಂತರಾಗಿ ಶಾತವಾಹನರು ಮೊದಲಿದ್ರು, ನಂತರ ಸ್ವತಂತ್ರಗೊಳ್ತಾರೆ? ಮೌರ್ಯರು, ಕುಶಾನರು, ಗುಪ್ತರು, ವರ್ಧನರು. ಈ ನಾಲ್ಕು ಸಹ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು. ಈ ದಖನ್ನಲ್ಲಿ ರಾಜವಂಶ ಪ್ರಾರಂಭವಾಗುವುದಕ್ಕಿಂತ ಮೊದಲು ಉತ್ತರ ಭಾರತದ ರಾಜವಂಶವು ದಖನ್ನ ಪ್ರಾಂತ್ಯದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಾಗಿ ಇಟ್ಕೊಂಡಿದ್ರು ಅಂತ ಆಯಿತು. ಇಲ್ಲಿ ಶಾತವಾಹನರು ಸಾಮಂತರಾಗಿ ಇದ್ದಿದ್ದು ಮೌರ್ಯರಿಗೆ, ಮೌರ್ಯ ಸಾಮ್ರಾಜ್ಯಕ್ಕೆ ದಖನ್ನಲ್ಲಿ ಸಾಮಂತರಾಗಿರ್ತಾರೆ. ಇದೇ ಮೌರ್ಯರಿಗೆ ಕುಶಾನರು ಸಹ ಸಾಮಂತರಾಗಿರ್ತಾರೆ, ಗುಪ್ತರು ಸಹ ಸಾಮಂತರಾಗಿ ಇದ್ದವರಾಗಿರ್ತಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಶಾತವಾಹನರ ಸ್ಥಾಪಕ ಯಾರು? ಹಾಲ, ಯಜ್ಞಶ್ರೀ ಶಾತಕರ್ಣಿ, ಗೌತಮೀಪುತ್ರ ಶಾತಕರ್ಣಿ, ಸಿಮುಖ. ಶಾತವಾಹನರ ಸ್ಥಾಪಕ ಯಾರು? ಸಿಮುಖ. ಆಪ್ಷನ್ 4, ಸಿಮುಖ ಶಾತವಾಹನರ ಸ್ಥಾಪಕ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಶಾತವಾಹನರ ಪ್ರಮುಖ ದೊರೆ ಯಾರು? ಶಾತವಾಹನರ ಪ್ರಮುಖ ದೊರೆ ಎರಡನೇ ಶಾತಕರ್ಣಿ, ವಶಿಷ್ಠಪುತ್ರ ಶಾತಕರ್ಣಿ, ಗೌತಮೀಪುತ್ರ ಶಾತಕರ್ಣಿ, ಹಾಗೆ ಯಜ್ಞಶ್ರೀ ಶಾತಕರ್ಣಿ. ಪ್ರಸಿದ್ಧವಾದಂತಹ ದೊರೆ ಅಥವಾ ಪ್ರಮುಖ ದೊರೆ ಅಂತ ಕೇಳಿರುವಂಥದ್ದು. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 3, ಗೌತಮೀಪುತ್ರ ಶಾತಕರ್ಣಿ. ಈತ ಶಾತವಾಹನರ ಪ್ರಸಿದ್ಧ ದೊರೆ. ಸಿಮುಖ ಶಾತವಾಹನರ ಸ್ಥಾಪಕ ಆದರೆ ಗೌತಮೀಪುತ್ರ ಶಾತಕರ್ಣಿ ಪ್ರಸಿದ್ಧ ದೊರೆ. ನೆಕ್ಸ್ಟ್ ಪ್ರಶ್ನೆ, ತ್ರೈಸಮುದ್ರ ತೋಯಪೀತವಾಹನ ಎಂಬ ಬಿರುದನ್ನು ಹೊಂದಿದ ಶಾತವಾಹನರ ಅರಸ ಯಾರು? ಯಾವ ಶಾತವಾಹನರ ಅರಸನಿಗೆ ಈ ತ್ರೈಸಮುದ್ರ ತೋಯಪೀತವಾಹನ ಹೇಳುವಂತಹ ಬಿರುದಿತ್ತು? ತ್ರೈಸಮುದ್ರ ತೋಯಪೀತವಾಹನ ಅಂದರೆ ಏನು? ತ್ರೈ ಅಂದರೆ 3, ಸಮುದ್ರದ ತೋಯಪೀತವಾಹನ ನೀರನ್ನು ಕುಡಿದಂತಹ ಕುದುರೆಯನ್ನು ತನ್ನ ವಾಹನವನ್ನಾಗಿ ಇಟ್ಟುಕೊಂಡಂತವನು ಅಂತ. ಆಪ್ಷನ್ಗಳು ಗೌತಮೀಪುತ್ರ ಶಾತಕರ್ಣಿ, ಎರಡನೇ ಪುಲಮಾಯಿ, ವಶಿಷ್ಠಪುತ್ರ ಪುಲಮಾಯಿ, ಸಿಮುಖ.
ಸರಿಯಾದಂತಹ ಉತ್ತರ ಇಲ್ಲಿ 5ನೇ ಪ್ರಶ್ನೆಗೆ ಆಪ್ಷನ್ 1 ಗೌತಮಿ ಪುತ್ರ ಶಾತಕರ್ಣಿ ಈ ಬಿರುದನ್ನ ಹೊಂದಿದ್ದ. ನೆಕ್ಸ್ಟ್, ಗಾಥಾ ಸಪ್ತಶತಿ ಕೃತಿಯನ್ನು ರಚಿಸಿದ ಶಾತವಾಹನರ ದೊರೆ ಯಾರು? ಕೃಷ್ಣ, ಕರ್ಣ, ಹಾಲ, ಕುಂಭ. ಸರಿಯಾದಂತಹ ಉತ್ತರ 6ನೇ ಪ್ರಶ್ನೆಗೆ ಆಪ್ಷನ್ 3 ಹಾಲ. ಹಾಲ ರಾಜನು ಗಾಥಾ ಸಪ್ತಶತಿ ಹೇಳುವಂತಹ ಕೃತಿಯನ್ನ ರಚನೆ ಮಾಡ್ತಾನೆ. 7ನೇ ಪ್ರಶ್ನೆ, ಗುಣಾಢ್ಯನು ಬರೆದ ಕೃತಿ? ಕಾತಂತ್ರ ವ್ಯಾಕರಣ, ಶತಸಹಸ್ರಿ, ಪ್ರಜ್ಞಾಪಾರಮಿತ, ಒಡ್ಡಕಥ. ಗುಣಾಢ್ಯನಿಂದ ರಚನೆಗೊಂಡ ಕೃತಿ ಯಾವುದು? ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಒಡ್ಡಕಥ. ಇದನ್ನ ಗುಣಾಢ್ಯನು ರಚಿಸ್ತಾನೆ. ಗುಣಾಢ್ಯನಿಂದ ರಚನೆಯಾದ ಕೃತಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಕೆಳಗಿನ ಯಾವ ರಾಜನ ನಾಣ್ಯಗಳ ಮೇಲಿದ್ದ ಆತನ ಹೆಸರನ್ನು ಅಳಿಸಿ ಹಾಕಿ ಗೌತಮಿ ಪುತ್ರ ಶಾತಕರ್ಣಿಯು ತನ್ನ ರಾಜ್ಯದ ಚಿಹ್ನೆಯನ್ನ ಪುನಃ ಮುದ್ರಿಸಿದ? ಆಪ್ಷನ್ಗಳು ನಹಪಾಣ, ಭೂಮಕ್ಕ, ರಿಷಭದತ್ತ, ಚಷ್ಟಣ. ಯಾವ ಒಂದು ರಾಜನ ನಾಣ್ಯದ ಮೇಲಿದ್ದ, ರಾಜನನ್ನು ಯುದ್ಧದಲ್ಲಿ ಸೋಲಿಸಿ ಆ ರಾಜನ ನಾಣ್ಯದ ಮೇಲಿದ್ದ ಆತನ ಹೆಸರನ್ನ ಅಳಿಸಿ ಹಾಕಿ ತನ್ನ ರಾಜ್ಯದ ಚಿಹ್ನೆಯನ್ನ ಮುದ್ರಣ ಮಾಡ್ತಾನೆ ಗೌತಮಿ ಪುತ್ರ ಶಾತಕರ್ಣಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ನಹಪಾಣನ ಒಂದು ನಾಣ್ಯದ ಮೇಲಿದ್ದ ಆತನ ಹೆಸರನ್ನ ಅಳಿಸಿ ಹಾಕಿ ತನ್ನ ರಾಜ್ಯದ ಮುದ್ರೆ ಅಥವಾ ತನ್ನ ರಾಜ್ಯದ ಚಿಹ್ನೆಯನ್ನ ಮುದ್ರಿಸ್ತಾನೆ. 9ನೇ ಪ್ರಶ್ನೆ, ಶಾತವಾಹನರು ಅನುಸರಿಸಿದ ಧರ್ಮ ಯಾವುದು? ಜೈನ ಧರ್ಮ, ವೈಷ್ಣವ ಧರ್ಮ, ವೈದಿಕ ಧರ್ಮ, ಶೈವ ಧರ್ಮ. ಸರಿಯಾದ ಉತ್ತರ ಶಾತವಾಹನರು ವೈದಿಕ ಧರ್ಮವನ್ನ ಅನುಸರಿಸ್ತಾ ಇದ್ರು. ರಾಜರು ಅನುಸರಿಸ್ತಾ ಇದ್ದಂತಹ ಧರ್ಮ ವೈದಿಕ ಧರ್ಮ ಆಗಿತ್ತು. ಆದರೆ ಉಳಿದಂತಹ ಜೈನ ಮತ ಮತ್ತು ಬೌದ್ಧ ಮತಗಳಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ರು. ಆ ಸ್ಥಾನದಲ್ಲಿ ಪ್ರೋತ್ಸಾಹ ಇತ್ತು. ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ, ಬಸದಿಗಳ ನಿರ್ಮಾಣ, ಬೌದ್ಧ ವಿಹಾರಗಳ ನಿರ್ಮಾಣ ಆಗಿದೆ ಈ ಒಂದು ಶಾತವಾಹನರ ಕಾಲದಲ್ಲಿ. ಆದರೆ ಇವರು ಅನುಸರಿಸ್ತಾ ಇದ್ದಂತಹ ಧರ್ಮ ವೈದಿಕ ಧರ್ಮ. ನೆಕ್ಸ್ಟ್ 10ನೇ ಪ್ರಶ್ನೆ, ಗಾಥನ ಹಾಲ ಸಪ್ತಶತಿ ಕೃತಿ ಇರುವ ಭಾಷೆ? ಗಾಥ ರಚಿಸಿದಂತ ಇಲ್ಲಿ ಹಾಲನ ಗಾಥಾ ಸಪ್ತಶತಿ ಅಂತ ಆಗಬೇಕು. ಹಾಲ ರಾಜ ರಚಿಸಿದಂತಹ ಗಾಥಾ ಸಪ್ತಶತಿ ಹೇಳುವಂತಹ ಕೃತಿ ಇರುವಂತಹ ಒಂದು ಭಾಷೆ ಯಾವುದು? ಆಪ್ಷನ್ ಸಂಸ್ಕೃತ, ಕನ್ನಡ, ಪ್ರಾಕೃತ, ಅರೇಬಿಕ್. ಸರಿಯಾದ ಉತ್ತರ ಇಲ್ಲಿ ಇದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾದಂತಹ ಒಂದು ಕೃತಿಯಾಗಿದೆ. ಹಾಲ ರಾಜ ಬರೆದಂತಹ ಗಾಥಾ ಸಪ್ತಶತಿ ಹೇಳುವಂತಹ ಒಂದು ಕೃತಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಕಾರ್ಲೆಯ ಚೈತ್ರಾಲಯವನ್ನು ನಿರ್ಮಿಸಿದ ವರ್ತಕ? ಘನಪಾಲ, ಭೂತಪಾಲ, ಚಂದ್ರಪಾಲ, ಕುಮಾರಪಾಲ. ಕಾರ್ಲೆಯಲ್ಲಿ ಒಂದು ಚೈತ್ರಾಲಯವನ್ನ ನಿರ್ಮಾಣ ಮಾಡಲಾಗುತ್ತೆ. ಅದನ್ನ ನಿರ್ಮಿಸಿದಂತಹ ಒಬ್ಬ ವರ್ತಕ ಭೂತಪಾಲ. ಬನವಾಸಿಯ ಒಬ್ಬ ಶ್ರೀಮಂತ ವರ್ತಕ ಆಗಿರ್ತಾನೆ ಈ ಭೂತಪಾಲ. ಈತ ಕಾರ್ಲೆಯಲ್ಲಿ ಒಂದು ಚೈತ್ರಾಲಯವನ್ನ ನಿರ್ಮಾಣ ಮಾಡ್ತಾನೆ. 12ನೇ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಲಯನ ಎಂಬ ಗುಹೆಯಲ್ಲಿ ಇರುತ್ತಿದ್ದ ನೀರಿನ ಕಲ್ಲು ತೊಟ್ಟಿಯ ಹೆಸರು? ಶಾತವಾಹನರ ಕಾಲದಲ್ಲಿ ಲಯನ ಹೇಳುವಂತ ಒಂದು ಗುಹೆ ಇತ್ತು. ಗುಹೆಯ ಹೆಸರೇ ಲಯನ. ಆ ಒಂದು ಗುಹೆಯಲ್ಲಿ ನೀರಿನ ಒಂದು ಕಲ್ಲು ತೊಟ್ಟಿಯ ನಿರ್ಮಾಣವನ್ನ ಮಾಡಲಾಗ್ತಿತ್ತು. ಆ ಒಂದು ತೊಟ್ಟಿಯ ಹೆಸರು ಏನು? ಆಪ್ಷನ್ಗಳು ಕುಂಡ, ಕುಡಿಕೆ, ಬೋಧಕ, ಪೋಧಿ. ಸರಿಯಾದ ಉತ್ತರ ಇದಕ್ಕೆ ಪೋಧಿ ಅಂತ ಕರಿತಾ ಇದ್ರು. ಈ ಕಲ್ಲಿನ ತೊಟ್ಟಿ, ಕಲ್ಲಿನ ತೊಟ್ಟಿಯ ಹೆಸರನ್ನ, ಕಲ್ಲು ತೊಟ್ಟಿಯ ಹೆಸರನ್ನ ಪೋಧಿ ಅಂತ ಕರಿತಾ ಇದ್ರು. ನೆಕ್ಸ್ಟ್ 13ನೇ ಪ್ರಶ್ನೆ, ಶಾತವಾಹನರ ಕಾಲದ ವಾಸ್ತುಶಿಲ್ಪ ರಚನೆಯ ಅವಶೇಷಗಳು ಕರ್ನಾಟಕದಲ್ಲಿ ಕಂಡುಬಂದ ಪ್ರದೇಶಗಳು? ಶಾತವಾಹನರ ಕಾಲದ ವಾಸ್ತುಶಿಲ್ಪ ರಚನೆ ಕರ್ನಾಟಕದಲ್ಲಿ ಯಾವೆಲ್ಲ ಪ್ರದೇಶದಲ್ಲಿ ಕಂಡುಬಂದಿದೆ? ಕನಗನಹಳ್ಳಿ ಮತ್ತು ಬನವಾಸಿ, ತಾಳಗುಂದ ಮತ್ತು ಬನವಾಸಿ, ಕನಗನಹಳ್ಳಿ ಮತ್ತು ತಾಳಗುಂದ, ಬನವಾಸಿ ಮತ್ತು ಭಟ್ಕಳ. ಈಗ ಆಲ್ರೆಡಿ ನಾವು ಬನವಾಸಿಯಲ್ಲಿ ಒಬ್ಬ
ಬನವಾಸಿಯ ವರ್ತಕ ಕಾರ್ಯ ಚೈತ್ಯಾಲಯವನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ನೋಡಿ ಆಗಿತ್ತು. ಅಂದರೆ ಬನವಾಸಿಗೂ ಈ ಶಾತವಾಹನರ ಕಾಲಕ್ಕೂ ಒಂದು ಸಂಬಂಧ ಇದೆ ಅನ್ನುವಂಥದ್ದು ತಿಳಿಯುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಕನಗನಹಳ್ಳಿ ಮತ್ತು ಬನವಾಸಿ. ಬನವಾಸಿ ಮತ್ತು ಕನಗನಹಳ್ಳಿಯಲ್ಲಿ ಶಾತವಾಹನರ ಕಾಲದ ವಾಸ್ತುಶಿಲ್ಪ ರಚನೆಯ ಕೆಲವೊಂದಿಷ್ಟು ಅವಶೇಷಗಳು ಕಂಡು ಬಂದಿರುವಂಥದ್ದು. ನೆಕ್ಸ್ಟ್, ಶಾತವಾಹನರ ಕಾಲದಲ್ಲಿ ನಿಗಮಗಳು ಎಂದು ಕರೆಯುತ್ತಿದ್ದುದು ಯಾವುದನ್ನ ನಿಗಮ ಅಂತ ಕರಿತಾ ಇದ್ರು? ಶೈಕ್ಷಣಿಕ ಕೇಂದ್ರಗಳು, ವಾಸ್ತುಶಿಲ್ಪ ಕೇಂದ್ರಗಳು, ಬೌದ್ಧ ವಿಹಾರಗಳು, ವ್ಯಾಪಾರ ಕೇಂದ್ರಗಳು. ನಿಗಮಗಳು ಅಂತ ಕರಿತಾ ಇದ್ದದ್ದು ಯಾವುದನ್ನ? ವ್ಯಾಪಾರ ಕೇಂದ್ರಗಳನ್ನ. ವ್ಯಾಪಾರಿಗಳೆಲ್ಲ ಸೇರಿಕೊಂಡು ಒಂದೊಂದು ರೀತಿಯ ನಿಗಮಗಳನ್ನ ಪ್ರಾರಂಭವನ್ನ ಮಾಡಿಕೊಂಡಿದ್ರು. ಅಂದ್ರೆ ಏನು, ಈಗ ಮಡಿಕೆಯ ವ್ಯಾಪಾರಿಗಳನ್ನ ಮಡಿಕೆ ನಿಗಮಗಳು ಅಂತ ಕರಿತಾ ಇದ್ರು. ಹೀಗೆ ಒಂದೊಂದು ರೀತಿಯ ವ್ಯಾಪಾರಿ ಕೇಂದ್ರಗಳನ್ನ ನಿಗಮಗಳು ಅಂತ ಕರಿತಾ ಇದ್ರು. ನೆಕ್ಸ್ಟ್ 15ನೇ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ವ್ಯಾಪಾರಿಗಳು ಮತ್ತು ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನ ಹೀಗೆಂದು ಕರೆಯುತ್ತಿದ್ದರು: ಶ್ರೇಣಿ, ಸಂಘ, ಗುಂಪು, ಸಂಘಟನೆ. ಸರಿಯಾದ ಉತ್ತರ ಇಲ್ಲಿ ಶ್ರೇಣಿ ಅಂತ ಕರಿತಾ ಇದ್ರು. ವ್ಯಾಪಾರಿಗಳು ಮತ್ತು ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಒಂದು ಸಂಘಗಳನ್ನ ಕಟ್ಟಿಕೊಳ್ಳುವಂಥದ್ದು. ಈಗ ಮಡಿಕೆ ಮಾಡುವಂಥವರ ಸಂಘ ಅಂದ್ರೆ ಮಡಿಕೆಯ ಶ್ರೇಣಿ ಅಂತ ಕರಿತಾ ಇದ್ರು. ಕೆಲವೊಂದಿಷ್ಟು ವ್ಯಾಪಾರವನ್ನ ಮಾಡುವಂತಹವರು ಆ ಒಂದು ಅವರ ವ್ಯಾಪಾರಕ್ಕೆ ಅನುಗುಣವಾಗಿ ಶ್ರೇಣಿಗಳನ್ನ ಮಾಡ್ಕೊಳ್ತಾ ಇದ್ರು. ಹಿತರಕ್ಷಣೆಗಾಗಿ ಕಟ್ಟಿಕೊಂಡಂತಹ ಸಂಘಗಳಾಗಿದ್ವು. ಹಾಗೆ ಈ ಒಂದು ಶ್ರೇಣಿಯ ಮುಖ್ಯಸ್ಥನನ್ನ, ಇವು ಪ್ರತಿಯೊಂದು ಶ್ರೇಣಿಗೂ ಒಬ್ಬ ಮುಖ್ಯಸ್ಥ ಇರ್ತಾ ಇದ್ದ, ಅವನನ್ನು ಶೆಟ್ಟಿ ಅಂತ ಕರಿತಾ ಇದ್ರು. ಶೆಟ್ಟಿ ಅಥವಾ ಸೆಟ್ಟಿ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ರು. ನೆಕ್ಸ್ಟ್ 16ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶ ಯಾವುದು? ಈಗ ಆಲ್ರೆಡಿ ನಾವು ದಕ್ಕನ್ನಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಶಾತವಾಹನರದ್ದು ಅಂತ ನೋಡಿದ್ವಿ. ಇಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ಸ್ಥಳೀಯ ರಾಜವಂಶ ಕದಂಬರು, ಗಂಗರು, ಶಾತವಾಹನರು, ರಾಷ್ಟ್ರಕೂಟರು. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 1 ಕದಂಬರು. ಕದಂಬರು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂತಹ ಸ್ಥಳೀಯ ರಾಜವಂಶದವರು. ಕದಂಬ ಸಂತತಿಯ ಸ್ಥಾಪಕ ಯಾರು? ಈ ಕದಂಬ ವಂಶದ ಸ್ಥಾಪಕ ಯಾರು? ಕಂಗವರ್ಮ, ಭಗೀರಥವರ್ಮ, ಕಾಕುತ್ಸ್ಥವರ್ಮ, ಮಯೂರವರ್ಮ. ಸರಿಯಾದ ಉತ್ತರ ಆಪ್ಷನ್ 4 ಮಯೂರವರ್ಮ. ಮೊದಲು ಮಯೂರ ಶರ್ಮ ಅಂತ ಇದ್ದಂತಹ ಈತ ತನ್ನ ಅಜ್ಜನ ಜೊತೆ ಕಂಚಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ, ಸಂಸ್ಕೃತ ವಿದ್ಯಾಭ್ಯಾಸಕ್ಕಾಗಿ ಹೋದಾಗ ಅಲ್ಲಿಯ ಕಂಚಿಯ ರಾಜ ಶಿವಸ್ಕಂದವರ್ಮನ ಸೈನಿಕರಿಂದ ಆದಂತಹ ಅವಮಾನದಿಂದಾಗಿ ಈ ಒಂದು ಬ್ರಾಹ್ಮಣ ಒಂದು ಧರ್ಮವನ್ನ ಬಿಟ್ಟು ಅಥವಾ ಜಾತಿಯನ್ನ ಬಿಟ್ಟು ಕ್ಷತ್ರಿಯನಾಗ್ತಾನೆ. ಕದಂಬ ವಂಶವನ್ನ ಸ್ಥಾಪನೆ ಮಾಡಿ ಏನು ಕಂಚಿಯ ಪಲ್ಲವರ ಶಿವಸ್ಕಂದವರ್ಮನನ್ನ ಸೋಲಿಸ್ತಾನೆ ಹೇಳುವಂತಹ ಒಂದು ಕಥೆ ಇದೆ. ಹಾಗಾಗಿ ಕದಂಬ ಸಂತತಿಯ ಸ್ಥಾಪಕ ಮಯೂರವರ್ಮ. ಕದಂಬರ ರಾಜಲಾಂಛನ ಯಾವುದು? ಕದಂಬರ ರಾಜಲಾಂಛನ ವಾನರ, ಆನೆ, ಸಿಂಹ, ಕುದುರೆ. ಸರಿಯಾದಂತಹ ಉತ್ತರ ಇಲ್ಲಿ ಸಿಂಹ. ಇದು ಕದಂಬರ ರಾಜ ಲಾಂಛನ ಆಗಿದೆ. 19ನೇ ಪ್ರಶ್ನೆ, ಮಯೂರವರ್ಮನಿಗೆ ಅಪಮಾನ ಮಾಡಿದ ಪಲ್ಲವರ ದೊರೆ: ಶಿವಸ್ಕಂದವರ್ಮ, ಮಹೇಂದ್ರವರ್ಮ, ಕಾಕುತ್ಸ್ಥವರ್ಮ, ನರಸಿಂಹವರ್ಮ. ಸರಿಯಾದಂತಹ ಉತ್ತರ ಇಲ್ಲಿ ಆಲ್ರೆಡಿ ನಿಮಗೆ ಹೇಳಾಗಿದೆ ಶಿವಸ್ಕಂದವರ್ಮ. ಈತನ ಒಂದು ಸೇನಾಧಿಕಾರಿಗಳಿಂದ ಅಥವಾ ಶಿವಸ್ಕಂದವರ್ಮನಿಂದ ಮಯೂರವರ್ಮನಿಗೆ, ಮಯೂರ ಶರ್ಮನಾಗಿ ವಿದ್ಯಾಭ್ಯಾಸಕ್ಕೆ ಕಂಚಿಗೆ ಹೋದಂತಹ ಈ ಮಯೂರ ಶರ್ಮನಿಗೆ ಅವಮಾನ ಆಗುತ್ತೆ. ಇದರಿಂದ ಆತ ಬ್ರಾಹ್ಮಣತ್ವವನ್ನ ಬಿಟ್ಟು ಕ್ಷತ್ರಿಯನಾಗಿ ಶಿವಸ್ಕಂದವರ್ಮನ ಮೇಲೆ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಯುದ್ಧವನ್ನ ಮಾಡ್ತಾನೆ. ಕದಂಬ ವಂಶದ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಮಯೂರವರ್ಮ ದುರಸ್ತಿ ಮಾಡಿಸಿದನೆಂದು ಹೇಳಲಾದ ಚಂದ್ರವಳ್ಳಿ ಕೆರೆ ಇರುವಂತಹ ಜಿಲ್ಲೆ ಯಾವುದು? ತುಮಕೂರು, ಚಿತ್ರದುರ್ಗ, ಕೋಲಾರ, ಹಾಸನ. ಮಯೂರವರ್ಮನಿಂದ ದುರಸ್ತಿಗೊಳಗಾದಂತಹ ಚಂದ್ರವಳ್ಳಿ ಕೆರೆ ಇರುವಂತಹ ಒಂದು ಜಿಲ್ಲೆ, ಅದು ಚಿತ್ರದುರ್ಗ ಜಿಲ್ಲೆ. ಆಪ್ಷನ್ 2. ನೆಕ್ಸ್ಟ್, ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಈತನ ಕಾಲದ್ದಾಗಿದೆ. ಭಗೀರಥವರ್ಮ, ಕಂಗವರ್ಮ, ಕಾಕುತ್ಸ್ಥವರ್ಮ,
ಮಯೂರವರ್ಮ. ಕನ್ನಡದ ಮೊದಲ ಶಾಸನ ಅದು ಹಲ್ಮಿಡಿ ಶಾಸನ. ಸಾಮಾನ್ಯ ಶಕ 450 ಒಂದು ಸಂದರ್ಭದಲ್ಲಿ ಈ ಒಂದು ಶಾಸನ ಹಲ್ಮಿಡಿ ಶಾಸನ ರಚನೆಯಾಗಿರುವಂಥದ್ದು. ಇದು ಕದಂಬರ ಕಾಲದಲ್ಲಿ ರಚನೆ ಆದಂತಹ ಒಂದು ಶಾಸನ ಹೇಳುವಂಥದ್ದು ನಮಗೆಲ್ಲ ತಿಳಿದೇ ಇದೆ. ಆದರೆ ಕದಂಬರ ಯಾರ ಕಾಲದಲ್ಲಿ ರಚನೆಯಾಗಿದೆ? ಭಗೀರಥ ವರ್ಮನೋ, ಗಂಗವರ್ಮ, ಕಾಕುತ್ಸ್ಥವರ್ಮ, ಮಯೂರವರ್ಮ? ಸರಿಯಾದಂತಹ ಉತ್ತರ ಇಲ್ಲಿ ಕಾಕುತ್ಸ್ಥವರ್ಮನ ಕಾಲದಲ್ಲಿ ರಚನೆ ಆದಂತಹ ಒಂದು ಶಾಸನ ಹಲ್ಮಿಡಿ ಶಾಸನ. ಇದು ಕನ್ನಡದ ಮೊದಲ ಶಾಸನ ಆಗಿದೆ. 22ನೇ ಪ್ರಶ್ನೆ. ಕಾಕುತ್ಸ್ಥವರ್ಮ ಉತ್ತರ ಭಾರತದ ಈ ರಾಜಮನೆತನದೊಂದಿಗೆ ವೈವಾಹಿಕ ಸಂಬಂಧವನ್ನ ಹೊಂದಿದ್ದ. ಉತ್ತರ ಭಾರತದ ಯಾವ ರಾಜಮನೆತನದೊಂದಿಗೆ? ಗುಪ್ತರು, ವರ್ಧನರು, ರಜಪೂತರು, ಕುಶಾನರು? ಸರಿಯಾದಂತಹ ಉತ್ತರ ಇಲ್ಲಿ ಗುಪ್ತರೊಂದಿಗೆ, ಗುಪ್ತ ರಾಜಮನೆತನದೊಂದಿಗೆ ಕಾಕುತ್ಸ್ಥವರ್ಮ ತಮ್ಮ ವೈವಾಹಿಕ ಸಂಬಂಧವನ್ನ ಹೊಂದಿದ್ದನು. ನೆಕ್ಸ್ಟ್ ಪ್ರಶ್ನೆ. ಕರ್ನಾಟಕದ ಪ್ರಾಚೀನ ಶಿವಲಿಂಗ ಯಾವುದು? ಆಪ್ಷನ್ಗಳು: ಕರ್ನಾಟಕದ ಪ್ರಾಚೀನ ಶಿವಲಿಂಗ ಬನವಾಸಿಯ ಮಧುಕೇಶ್ವರ, ಕಾದರೋಳಿಯ ಶಂಕರದೇವ ಮಂದಿರ, ಇಕ್ಕೇರಿಯ ಅಘೋರೇಶ್ವರ, ತಾಳಗುಂದದ ಪ್ರಣಮೇಶ್ವರ. ಯಾವುದು ಕರ್ನಾಟಕದ ಪ್ರಾಚೀನ ಶಿವಲಿಂಗ ಆಗಿದೆ? ಸರಿಯಾದಂತಹ ಉತ್ತರ ಇದಕ್ಕೆ ತಾಳಗುಂದದ ಪ್ರಣಮೇಶ್ವರ ಲಿಂಗ. ಇದು ಕರ್ನಾಟಕದ ಪ್ರಾಚೀನ ಶಿವಲಿಂಗ. ಕದಂಬರ ಕಾಲದಲ್ಲಿ ಈ ಒಂದು ತಾಳಗುಂದದ ಪ್ರಣಮೇಶ್ವರ ಶಿವಲಿಂಗ ರಚನೆಯಾಗುತ್ತೆ ಅಥವಾ ನಿರ್ಮಾಣವನ್ನ ಮಾಡಲಾಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಕರ್ನಾಟಕದಲ್ಲಿ ದೊರೆತಿರುವ ಮೊದಲ ಸಂಸ್ಕೃತ ಶಾಸನ ಯಾವುದು? ಹಲ್ಮಿಡಿ ಶಾಸನ, ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ತಮ್ಮಟಕಲ್ಲು ಶಾಸನ. ಸಂಸ್ಕೃತ ಶಾಸನ ಕರ್ನಾಟಕದಲ್ಲಿ ಮೊದಲು ದೊರಕಿರುವಂತಹ ಶಾಸನ ಯಾವುದು? ಸರಿಯಾದ ಉತ್ತರ ತಾಳಗುಂದ ಶಾಸನ. ಇದು ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ. ಅದರ ಜೊತೆಗೆ ಕದಂಬರ ಇತಿಹಾಸವನ್ನ ತಿಳಿಲಿಕ್ಕೆ ಇರುವಂತಹ ಒಂದು ಪ್ರಮುಖ ಆಧಾರ ಆಗಿದೆ. ಇನ್ನು ಹಲ್ಮಿಡಿ ಶಾಸನ ಇದು ಕನ್ನಡದ ಮೊದಲ ಶಾಸನ ಆದ್ರೆ ಚಂದ್ರವಳ್ಳಿ ಶಾಸನ ಇದು ಪ್ರಾಕೃತ ಭಾಷೆಯ ಪರಿಚಯವನ್ನ ತಿಳಿಸುವಂತಹ ಒಂದು ಶಾಸನ ಆಗಿದೆ ಚಂದ್ರವಳ್ಳಿ ಶಾಸನ. ನೆಕ್ಸ್ಟ್ 25ನೇ ಪ್ರಶ್ನೆ. ಕದಂಬರ ಕಾಲದ ಪ್ರಮುಖ ಘಟಿಕ ಸ್ಥಾನ ಯಾವುದು? ಬನವಾಸಿ, ಕಂಚಿ, ತಾಳಗುಂದ, ಬ್ರಹ್ಮಪುರಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 ಕಂಚಿ. ಘಟಿಕ ಸ್ಥಾನ ಅಂದ್ರೆ ಏನು? ಹೆಚ್ಚಿನ ವಿದ್ಯಾಭ್ಯಾಸವನ್ನ ನೀಡುವಂತಹ ಒಂದು ಸ್ಥಳ. ಉನ್ನತ ವಿದ್ಯಾ ಕೇಂದ್ರ ಅಂತ ನಾವು ಕರೀಬಹುದು. ಅದನ್ನ ಘಟಿಕ ಸ್ಥಾನ ಅಂತ ಕರಿತಾ ಇದ್ರು. ಅದು ಕಂಚಿಯಲ್ಲಿತ್ತು. ಇದೇ ಕಂಚಿಯಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಹೊರಟಂತಹ ಮಯೂರವರ್ಮನಿಗೆ ಅವಮಾನ ಆಗಿರುವಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ. ಪದ್ಮ, ಟಂಕ, ಗದ್ಯಾಣ ಎಂಬ ನಾಣ್ಯವನ್ನು ಮೊದಲು ಜಾರಿಗೆ ತಂದ ರಾಜಮನೆತನ? ಶಾತವಾಹನರು, ಕದಂಬರು, ಗಂಗರು, ರಾಷ್ಟ್ರಕೂಟರು. ನಾಣ್ಯಗಳ ಹೆಸರು ಪದ್ಮ, ಟಂಕ ಮತ್ತು ಗದ್ಯಾಣ ಹೇಳುವಂತಹ ನಾಣ್ಯಗಳನ್ನ ಮೊದಲು ಜಾರಿಗೆ ತಂದಂತಹ ರಾಜಮನೆತನ ಅದು ಕದಂಬ ರಾಜಮನೆತನ ಆಗಿದೆ. ಆಪ್ಷನ್ 2 ಸರಿಯಾಗಿದೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಕದಂಬರ ಕಾಲದ ಹಲಸಿಯ ಜೈನ ಬಸದಿಯನ್ನ ನಿರ್ಮಿಸಿದವರು? ಕದಂಬರ ಕಾಲದಲ್ಲಿ ಹಲಸಿಯಲ್ಲಿ ಜೈನ ಬಸದಿಯನ್ನ ನಿರ್ಮಾಣ ಮಾಡಿದವರು ಯಾರು? ರಘುವರ್ಮ, ಮಹೇಂದ್ರವರ್ಮ, ಮೃಗೇಶವರ್ಮ, ಶಾಂತಿವರ್ಮ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ಮೃಗೇಶವರ್ಮನಿಂದ ಹಲಸಿಯಲ್ಲಿ ಜೈನ ಬಸದಿಗಳ ನಿರ್ಮಾಣ ಮಾಡಲಾಗುತ್ತೆ. ನೆಕ್ಸ್ಟ್ 28ನೇ ಪ್ರಶ್ನೆ. ಇತ್ತೀಚೆಗೆ ಮಳವಳ್ಳಿಯಲ್ಲಿ ದೊರೆತಿರುವ ಪ್ರಾಕೃತ ಶಾಸನದಲ್ಲಿ ಕದಂಬ ವಂಶದ ಪ್ರಥಮ ದೊರೆಯನ್ನು ಹೀಗೆಂದು ಹೆಸರಿಸಲಾಗಿದೆ. ಇತ್ತೀಚೆಗೆ ಮಳವಳ್ಳಿಯಲ್ಲಿ ಒಂದು ಪ್ರಾಕೃತ ಶಾಸನ ದೊರೆಯುತ್ತೆ. ಅದರಲ್ಲಿ ಕದಂಬ ವಂಶದ ಪ್ರಥಮ ದೊರೆ ಅಂದ್ರೆ ಮಯೂರ ವರ್ಮನನ್ನ ಹೀಗೆಂದು ಹೆಸರಿಸಲಾಗಿದೆ. ಪುರುಷೋತ್ತಮ, ಗುಣೋತ್ತಮ, ದ್ವಿಜೋತ್ತಮ, ತ್ರಿದಶೋತ್ತಮ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ದ್ವಿಜೋತ್ತಮ ಅಂತ ಹೆಸರಿಸಲಾಗಿದೆ. ಮಯೂರ ವರ್ಮನನ್ನ ಅಂದ್ರೆ ಕದಂಬ ವಂಶದ ಪ್ರಥಮ ದೊರೆಯನ್ನ ದ್ವಿಜೋತ್ತಮ ಅಂತ ಕರೆಯಲಾಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಧರ್ಮ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿದ ಕದಂಬರ ಅರಸ? ಕದಂಬರ ಯಾವ ಅರಸನಿಗೆ ಧರ್ಮ ಮಹಾರಾಜಾಧಿರಾಜ ಹೇಳುವಂತ ಬಿರುದಿತ್ತು? ಗಂಗವರ್ಮ, ಕಾಕುತ್ಸ್ಥವರ್ಮ, ಶಾಂತಿವರ್ಮ, ಹರಿವರ್ಮ.
ಸರಿಯಾದಂತಹ ಉತ್ತರ ಕಂಗವರ್ಮನಿಗೆ ಈ ಬಿರುದಿತ್ತು. ಧರ್ಮ ಮಹಾರಾಜಾಧಿರಾಜ ಹೇಳುವಂತ ಬಿರುದು ಹೊಂದಿದ್ದ. ನೆಕ್ಸ್ಟ್ 30ನೇ ಪ್ರಶ್ನೆ, ಕಾಕುತ್ಸ್ಥವರ್ಮನನ್ನು ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಎಂದು ವರ್ಣಿಸಿದ ಶಾಸನ. ಕಾಕುತ್ಸ್ಥವರ್ಮನನ್ನ ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಎಂದು ಯಾವ ಶಾಸನ ವರ್ಣನೆಯನ್ನ ಮಾಡಿದೆ? ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಮಳವಳ್ಳಿ ಶಾಸನ. ಸರಿಯಾದಂತಹ ಉತ್ತರ ಇಲ್ಲಿ ತಾಳಗುಂದ ಶಾಸನ. ಸಂಸ್ಕೃತದ ಕರ್ನಾಟಕದಲ್ಲಿ ದೊರೆತಂತಹ ಮೊದಲ ಸಂಸ್ಕೃತ ಶಾಸನ ಆಗಿದೆ ಈ ತಾಳಗುಂದ ಶಾಸನ. ಇದರಲ್ಲಿ ಕಾಕುತ್ಸ್ಥವರ್ಮನನ್ನ ಕದಂಬ ಕುಲ ಶಿರೋಮಣಿ ಕೀರ್ತಿ ಸೂರ್ಯ ಎಂದು ವರ್ಣನೆಯನ್ನ ಮಾಡಲಾಗಿದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಕಾಕುತ್ಸ್ಥವರ್ಮನನ್ನು ಕದಂಬ ಕುಲದ ಅತ್ಯಂತ ಭವ್ಯ ವ್ಯಕ್ತಿ ಎಂದು ವರ್ಣಿಸಿರುವ ಶಾಸನ. ಮಳವಳ್ಳಿ ಶಾಸನ, ಹಲಸಿ ಶಾಸನ, ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ. ಕಾಕುತ್ಸ್ಥವರ್ಮನನ್ನ ಕದಂಬ ಕುಲದ ಅತ್ಯಂತ ಭವ್ಯ ವ್ಯಕ್ತಿ ಎಂದು ಯಾವ ಶಾಸನ ವರ್ಣಿಸಿದೆ? ಸರಿಯಾದಂತಹ ಉತ್ತರ ಇಲ್ಲಿ ಹಲಸಿ ಶಾಸನದಲ್ಲಿ ಈ ವರ್ಣನೆಯನ್ನ ನಾವು ನೋಡ್ಲಿಕ್ಕೆ ಸಿಗುವಂತದ್ದು. ನೆಕ್ಸ್ಟ್ 32ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನ. ಕದಂಬರು, ಗಂಗರು, ರಾಷ್ಟ್ರಕೂಟರು, ಹೊಯ್ಸಳರು. ಅತಿ ಹೆಚ್ಚಿನ ಕಾಲ ಆಳ್ವಿಕೆಯನ್ನ ಮಾಡಿದಂತಹ ರಾಜಮನೆತನ ಯಾವುದು ಕರ್ನಾಟಕದಲ್ಲಿ ಅಂದ್ರೆ ಅದು ಗಂಗ ರಾಜಮನೆತನ. ಆಪ್ಷನ್ 2, ಗಂಗರು ದೀರ್ಘಕಾಲ ಆಳ್ವಿಕೆಯನ್ನ ಮಾಡ್ತಾರೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗಂಗರ ರಾಜಧಾನಿ ಆಗಿರಲಿಲ್ಲ? ಕುವಲಾಲ, ತಲಕಾಡು, ಮಾನ್ಯಪುರ, ಬೇಲೂರು. ಕುವಲಾಲವನ್ನ ಈಗಿನ ಕೋಲಾರ ಅಂತ ಕರಿತೇವೆ, ತಲಕಾಡು ಮಾನ್ಯಪುರವನ್ನ ಮಣ್ಣೆ ಅಂತ ಕರೆಯುವಂಥದ್ದು. ಈ ಕುವಲಾಲ ಆಗಿರ್ಬೋದು, ತಲಕಾಡು, ಮಾನ್ಯಪುರ ಇವು ಮೂರೂ ಸಹ ಗಂಗರ ರಾಜಧಾನಿ ಆಗಿತ್ತು. ಆದರೆ ಬೇಲೂರು ಇದು ಗಂಗರ ರಾಜಧಾನಿ ಆಗಿರಲಿಲ್ಲ. ಆದ್ದರಿಂದ ಸರಿಯಾದಂತಹ ಉತ್ತರ ಆಪ್ಷನ್ 4 ಬೇಲೂರು. ನೆಕ್ಸ್ಟ್, ಗಂಗರ ಸ್ಥಾಪಕ ಯಾರು? ದುರ್ವಿನೀತ, ಕೊಂಗಣಿ ವರ್ಮ, ಶ್ರೀ ಪುರುಷ, ಎರಡನೇ ಶಿವಮಾಧವ. ಗಂಗರ ಸ್ಥಾಪಕ ಆಪ್ಷನ್ 2 ಕೊಂಗಣಿ ವರ್ಮ. ಕೊಂಗಣಿ ವರ್ಮನಿಂದ ಸ್ಥಾಪನೆ ಆಗುತ್ತೆ ಗಂಗಾ ಸಾಮ್ರಾಜ್ಯ. ನೆಕ್ಸ್ಟ್ 35ನೇ ಪ್ರಶ್ನೆ, ಗಂಗರ ಪ್ರಸಿದ್ಧ ಅರಸ. ದುರ್ವಿನೀತ, 4ನೇ ರಾಚಮಲ್ಲ, ಶ್ರೀ ಪುರುಷ, ಕೊಂಗಣಿ ವರ್ಮ. ಗಂಗರ ಪ್ರಸಿದ್ಧ ಅರಸ ದುರ್ವಿನೀತ. ಆಪ್ಷನ್ 1 ಸರಿಯಾದಂತಹ ಉತ್ತರ ಆಗಿದೆ ಇದಕ್ಕೆ. ನೆಕ್ಸ್ಟ್ ಪ್ರಶ್ನೆ, ದುರ್ವಿನೀತನ ತಾಯಿ ಜ್ಯೇಷ್ಠಾದೇವಿ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸೇರಿದವಳಾಗಿದ್ದಳು? ದುರ್ವಿನೀತನ ತಾಯಿ ಯಾರು? ಜ್ಯೇಷ್ಠಾದೇವಿ ಅಥವಾ ಜ್ಯೇಷ್ಠಲಾದೇವಿ ಅಂತ ಕರೆಯುವಂಥದ್ದು. ಈಕೆ ಯಾವ ರಾಜಮನೆತನಕ್ಕೆ ಸೇರುತ್ತಾಳೆ? ಇಕ್ವಾಕ್ಷು, ಪಲ್ಲವರು, ಕಣ್ವ, ಪುನ್ನಾಟ. ಸರಿಯಾದಂತಹ ಉತ್ತರ ಇದಕ್ಕೆ ಪುನ್ನಾಟ ರಾಜಮನೆತನಕ್ಕೆ ಅಥವಾ ರಾಜವಂಶಕ್ಕೆ ಸೇರಿರುತ್ತಾಳೆ ದುರ್ವಿನೀತನ ತಾಯಿಯಾದಂತಹ ಜ್ಯೇಷ್ಠದೇವಿ. ನೆಕ್ಸ್ಟ್ 37ನೇ ಕ್ವಶನ್, ಭಾರವಿಯ ಕಿರಾತಾರ್ಜುನೀಯ ಕೃತಿಯ 15ನೇ ಸರ್ಗಕ್ಕೆ ವಿಮರ್ಶೆ ಬರೆದ ಗಂಗರ ಅರಸ. ಕಿರಾತಾರ್ಜುನೀಯ ಕೃತಿಯನ್ನ ಬರೆದಂತಹ ಕವಿ ಭಾರವಿ. ಭಾರವಿಯ ಈ ಕಿರಾತಾರ್ಜುನೀಯ ಹೇಳುವಂತಹ ಕೃತಿಯ 15ನೇ ಸರ್ಗಕ್ಕೆ ವಿಮರ್ಶೆಯನ್ನ ಬರೆದಂತಹ ಗಂಗರ ಅರಸ ಯಾರು? ದುರ್ವಿನೀತ, ಮಾರಸಿಂಹ, ಎರಡನೇ ಶಿವಮಾರ, ಶ್ರೀ ಪುರುಷ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ದುರ್ವಿನೀತ ಈ ಒಂದು 15ನೇ ಸರ್ಗಕ್ಕೆ ಭಾಷ್ಯವನ್ನ ಅಥವಾ ವಿಮರ್ಶವನ್ನ ಬರಿತಾನೆ. ನೆಕ್ಸ್ಟ್ 38ನೇ ಪ್ರಶ್ನೆ, ದುರ್ವಿನೀತನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದ ಕೃತಿ. ಗಜಾಷ್ಟಕ, ಸೇತುಬಂಧ, ಛಂದೋಂಬುದಿ, ಒಡ್ಡಕಥಾ. ಪ್ರಾಕೃತದಿಂದ ಸಂಸ್ಕೃತ ಭಾಷೆಗೆ ಭಾಷಾಂತರವನ್ನ ಮಾಡಿದಂತಹ ಒಂದು ಕೃತಿ ಯಾವುದು? ಸರಿಯಾದಂತಹ ಉತ್ತರ ಇದಕ್ಕೆ ಒಡ್ಡಕಥಾ. ಈ ಒಡ್ಡಕಥಾವನ್ನ ಬರೆದಂತಹವನು ಗುಣಾಢ್ಯನ ಒಡ್ಡಕಥಾ ಕೃತಿಯನ್ನ ಪ್ರಾಕೃತ ಭಾಷೆಯಲ್ಲಿ ರಚನೆಯಾದಂತಹ ಕೃತಿಯಾಗಿರುತ್ತೆ. ಅದನ್ನ ಸಂಸ್ಕೃತಕ್ಕೆ ಭಾಷಾಂತರ ಮಾಡ್ತಾನೆ ದುರ್ವಿನೀತ. ನೆಕ್ಸ್ಟ್ 39ನೇ ಪ್ರಶ್ನೆ, ಗಂಗರಲ್ಲಿ ರಾಜರಿಗೆ ಸಹಾಯಕವಾಗಿ ಇದ್ದಂತಹ ಸಭೆ ಯಾವುದು? ಮಂತ್ರಾಲೋಚನೆ, ದೀರ್ಘಾಲೋಚನೆ, ಕಡಿತ ವೇರ್ಗಡೆ, ರಾಜ್ಯಾಲೋಚನೆ. ರಾಜರಿಗೆ ಸಹಾಯಕವಾಗಿ ಒಂದು ಮಂತ್ರಿಮಂಡಲ ಇರ್ತಾ ಇತ್ತು, ಒಂದು ಸಭೆ ಇರ್ತಾ ಇತ್ತು. ಆ ಸಭೆಯ ಹೆಸರು ಮಂತ್ರಾಲೋಚನೆ ಸಭೆ. ಆಪ್ಷನ್ 1 ಮಂತ್ರಾಲೋಚನೆ ಸಭೆ ಇರ್ತಾ ಇತ್ತು. ನೆಕ್ಸ್ಟ್ 40ನೇ ಪ್ರಶ್ನೆ, ಗಂಗರ ಕಾಲದ ಸಾಮಾಜಿಕ ಮೌಲ್ಯಗಳಲ್ಲಿ ಈ ಕೆಳಗಿನ ಯಾವುದು ಅಲ್ಲ? ಅಹಿಂಸೆ, ಸತ್ಯಶೀಲತೆ,
ಶೌರ್ಯ, ತಾಳ್ಮೆ ಯಾವುದು ಅಲ್ಲ ಅಂತ 4 ಮೌಲ್ಯಗಳು ಗಂಗರ ಕಾಲದ ಸಮಾಜದಲ್ಲಿತ್ತು. ಸತ್ಯಶೀಲತೆ ಒಂದು, ಇದರ ಜೊತೆಯಲ್ಲಿ 2 ಸ್ವಾಮಿ ನಿಷ್ಠೆ ಇತ್ತು, ಸ್ವಾಮಿ ನಿಷ್ಠೆ ಹೇಳುವಂಥದ್ದು, ಶೌರ್ಯ ಹಾಗೂ ತಾಳ್ಮೆ, ಇವು 4 ಇತ್ತು. ಆದರೆ ಅಹಿಂಸೆ ಹೇಳುವಂತಹ ಒಂದು ಮೌಲ್ಯ ಗಂಗರ ಸಾಮಾಜಿಕ ಮೌಲ್ಯಗಳಲ್ಲಿ ಇರಲಿಲ್ಲ. ನೆಕ್ಸ್ಟ್ 41ನೇ ಪ್ರಶ್ನೆ. ಶ್ರವಣಬೆಳಗೊಳದ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೊಳಿಸಿದವರು? ರಾಚಮಲ್ಲ, ಮಾರಸಿಂಹ, ಚಾವುಂಡರಾಯ, ಮಾಧವ. ಸರಿಯಾದ ಉತ್ತರ ಇಲ್ಲಿ ಚಾವುಂಡರಾಯ. ಗಂಗರ ಮಂತ್ರಿಮಂಡಲದ ಪ್ರಧಾನಮಂತ್ರಿಯಾಗಿದ್ದಂಥವನು ಚಾವುಂಡರಾಯ. ಈ ಚಾವುಂಡರಾಯ ಶ್ರವಣಬೆಳಗೊಳದ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೊಳಿಸ್ತಾನೆ. ಗೊಮ್ಮಟೇಶ್ವರ ಪ್ರತಿಮೆಯ ಎತ್ತರ ಆಪ್ಷನ್ಗಳು 56 ಅಡಿ, 57 ಅಡಿ, 58 ಅಡಿ, 59 ಅಡಿ. ಸರಿಯಾದ ಉತ್ತರ 58 ಅಡಿ ಎತ್ತರವಾಗಿ ಇದೆ ಈ ಗೊಮ್ಮಟೇಶ್ವರ ಪ್ರತಿಮೆ ಶ್ರವಣಬೆಳಗೊಳದಲ್ಲಿ ಈ ಒಂದು ಗೊಮ್ಮಟೇಶ್ವರ ಪ್ರತಿಮೆ ಇರುವಂಥದ್ದು. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಒಂದು ಕಡೆ ಪ್ಲೇಸ್ಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ದೇವಾಲಯಗಳನ್ನು ಕೊಟ್ಟಿದ್ದಾರೆ. ಬೇಗೂರು ಕೋಲಾರಮ್ಮ, ತಲಕಾಡು ನಾಗೇಶ್ವರ, ಮಣ್ಣೆ ಕಪಿಲೇಶ್ವರ, ಕೋಲಾರದ ಮರುಳೇಶ್ವರ. ಯಾವುದು ಸರಿಯಾಗಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಸರಿಯಾಗಿರುವಂಥದ್ದು ಮಣ್ಣೆಯ ಕಪಿಲೇಶ್ವರ, ಇದು ಸರಿಯಾಗಿದೆ. ಇಲ್ಲಿ ಕೋಲಾರದ ಕೋಲಾರಮ್ಮ ಇದು ಸರಿಯಾಗಿದೆ. ತಲಕಾಡಿನ ಮರುಳೇಶ್ವರ, ಬೇಗೂರಿನ ನಾಗೇಶ್ವರ ಇಲ್ಲಿ ಸರಿಯಾಗಿ ಇರುವಂತಹದ್ದು. ಬೇಗೂರು ನಾಗೇಶ್ವರ, ತಲಕಾಡಿನ ಮರುಳೇಶ್ವರ ಹಾಗೆ ಮಣ್ಣೆಯ ಕಪಿಲೇಶ್ವರ, ಕೋಲಾರದ ಕೋಲಾರಮ್ಮ ಇದು ಸರಿಯಾಗಿದೆ. ಇಲ್ಲಿ ಆಪ್ಷನ್ಗಳಲ್ಲಿ ಈ 3ನೇ ಆಪ್ಷನ್ ಮಾತ್ರ ಸರಿಯಾಗಿದೆ, ಉಳಿದೆಲ್ಲವೂ ತಪ್ಪಾಗಿರುವಂಥದ್ದು. ನೆಕ್ಸ್ಟ್ 44ನೇ ಪ್ರಶ್ನೆ. ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಶ್ರೀ ಪುರುಷ, ಶಿವಮಾಧವ, ನೇಮಿಚಂದ್ರ, ಹೇಮಸೇನ ಕವಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಈ ಕಡೆ ಮತ್ತೊಂದು ಭಾಗದಲ್ಲಿ ಕೃತಿಗಳು: ಶಾಸ್ತ್ರ ಚೂಡಾಮಣಿ, ದ್ರವ್ಯಸಾರ ಸಂಗ್ರಹ, ಗಜಶಾಸ್ತ್ರ, ಗಜಾಷ್ಟಕ. ಯಾರು ಯಾವ ಕೃತಿಯನ್ನ ರಚಿಸಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಫಸ್ಟ್ ಶ್ರೀ ಪುರುಷ ರಚಿಸಿದಂತಹ ಕೃತಿ ಗಜಶಾಸ್ತ್ರ. ಎಗೆ 3 ಇರುವಂಥದ್ದು. ಸೊ ಆಪ್ಷನ್ 1 ಮತ್ತು 4 ನಾವು ಈಸಿಯಾಗಿ ಡಿಲೀಟ್ ಮಾಡ್ಬೋದು. 2 ಮತ್ತು 3ರಲ್ಲಿ ಒಂದಾಗಿರುತ್ತೆ. ಹಾಗೆ ಶಿವಮಾಧವ ರಚಿಸಿದಂತಹ ಕೃತಿ ಗಜಾಷ್ಟಕ, B4 ಇವೆರಡೂ ಸಹ ಇದೆ. ನೇಮಿಚಂದ್ರ ದ್ರವ್ಯಸಾರ ಸಂಗ್ರಹ. ಸೊ ಆಪ್ಷನ್ ಸಿ ಏನಿದೆ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ನೋಡ್ತಾ ಹೋಗೋಣ. ಶ್ರೀ ಪುರುಷ ಗಜಾಷ್ಟಕ, ಶಿವಮಾಧವ ಶ್ರೀ ಪುರುಷ ಗಜಶಾಸ್ತ್ರ, ಶಿವಮಾಧವ ಗಜಾಷ್ಟಕ, ನೇಮಿಚಂದ್ರ ದ್ರವ್ಯಸಾರ ಸಂಗ್ರಹ, ಹೇಮಸೇನ ಶಾಸ್ತ್ರ ಚೂಡಾಮಣಿ. ಶ್ರೀ ಪುರುಷ ಗಜಶಾಸ್ತ್ರ ಅಂದ್ರೆ A3, ಶಿವಮಾಧವ ಗಜಾಷ್ಟಕ B4, ನೇಮಿಚಂದ್ರ ದ್ರವ್ಯಸಾರ ಸಂಗ್ರಹ C2, ಹೇಮಸೇನ ಶಾಸ್ತ್ರ ಚೂಡಾಮಣಿ ಅಂದ್ರೆ D1. ಸೊ ಆಪ್ಷನ್ 3 ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ ಈ 44ನೇ ಪ್ರಶ್ನೆಗೆ. ನೆಕ್ಸ್ಟ್, ಪೂಜ್ಯಪಾದ ದೇವನಂದಿ ರಚಿಸಿದ ಸಂಸ್ಕೃತ ಕೃತಿ: ವಡ್ಡಕಥಾ, ಗದ್ಯ ಚಿಂತಾಮಣಿ, ಶಾಸ್ತ್ರ ಚೂಡಾಮಣಿ, ಶಬ್ದಾವತಾರ. ಪೂಜ್ಯಪಾದ ದೇವನಂದಿಯಿಂದ ರಚಿಸಲ್ಪಟ್ಟಂತಹ ಕೃತಿ ಯಾವುದು? ಸರಿಯಾದ ಉತ್ತರ ಇಲ್ಲಿ ಶಬ್ದಾವತಾರ. ಆಪ್ಷನ್ 4 ಸರಿಯಾದಂತಹ ಉತ್ತರ. ನೆಕ್ಸ್ಟ್ 46ನೇ ಕ್ವಶನ್. ದುರ್ವಿನೀತನ ಶಿಕ್ಷಾ ಗುರುವಾಗಿದ್ದಂಥವರು: ಕುಂದಕುಂದಾಚಾರ್ಯ, ಗಣಪಾಲ, ವಾದೀಪ ಸಿಂಹ, ಪೂಜ್ಯಪಾದರು. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 ಪೂಜ್ಯಪಾದರು ದುರ್ವಿನೀತನ ಶಿಕ್ಷಾ ಗುರುವಾಗಿದ್ದಂಥವರು. ನೆಕ್ಸ್ಟ್ 47. ನೀತಿ ಮಾರ್ಗ ಎರೆಯಂಗನ ಮಗನಿಗೆ ತನ್ನ ಮಗಳನ್ನು ನೀಡಿದ ರಾಷ್ಟ್ರಕೂಟರ ಅರಸ. ಈ ಗಂಗರ ನೀತಿ ಮಾರ್ಗ ಎರೆಯಂಗನಿಗೆ ತನ್ನ ಮಗಳನ್ನು ನೀಡಿದಂತಹ ರಾಷ್ಟ್ರಕೂಟರ ಅರಸ ಯಾರು? ಅಮೋಘ ವರ್ಷ, ಇಮ್ಮಡಿ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ. ಸರಿಯಾದಂತಹ ಉತ್ತರ ಇಲ್ಲಿ ಅಮೋಘ ವರ್ಷನು. ಅಮೋಘ ವರ್ಷ ಏನು ಅಷ್ಟೊಂದು ಯುದ್ಧ ಪರಾಕ್ರಮಗಳಿಂದ ಕೇಳದೆ ಶಾಂತಿಯುತವಾಗಿ ಸ್ನೇಹಯುತವಾಗಿ ಆಳ್ವಿಕೆಯನ್ನು ನಡೆಸಲಿಕ್ಕೆ ಹೆಚ್ಚು ಇಷ್ಟಪಟ್ಟಂಥವನು. ಹಾಗಾಗಿ ತನ್ನ ನೆರೆಯ ರಾಜ್ಯಗಳೊಡನೆ ಈ ವಿವಾಹ ಸಂಬಂಧವನ್ನು ಆತ ಹೆಚ್ಚಾಗಿ ಇಟ್ಕೊಂಡಿದ್ದ. ಇಲ್ಲಿ ಗಂಗರ ನೀತಿ ಮಾರ್ಗ ಎರೆಯಂಗನ ಮಗನಿಗೆ ತನ್ನ ಮಗಳನ್ನ ಅಮೋಘ ವರ್ಷ ನೀಡ್ತಾನೆ.
ನೆಕ್ಸ್ಟ್ 48ನೇ ಕ್ವಶನ್. ಎರಡನೇ ಭೂತಗ ತಕ್ಕೋಳಂ ಕದನದಲ್ಲಿ ಸಾಯಿಸಿದ ಚೋಳರ ಅರಸ. ಎರಡನೇ ಭೂತಗನಿಂದ ಯಾವ ಚೋಳರ ಅರಸ ತಕ್ಕೋಳಂ ಹೇಳುವಂತ ಒಂದು ಕದನದಲ್ಲಿ ಸಾಯ್ತಾನೆ? ಪರಾತಂಕ ಚೋಳ, ಕುಲೋತ್ತುಂಗ ಚೋಳ, ರಾಜಾದಿತ್ಯ ಚೋಳ, ಕರಿಕಾಲ ಚೋಳ. ಸರಿಯಾದಂತಹ ಉತ್ತರ ಇಲ್ಲಿ ರಾಜಾದಿತ್ಯ ಚೋಳ. ಈತನು ಎರಡನೇ ಭೂತುಗನಿಂದ ತಕ್ಕೋಳಂ ಕದನದಲ್ಲಿ ಸಾಯ್ತಾನೆ. ನೆಕ್ಸ್ಟ್ 49ನೇ ಪ್ರಶ್ನೆ. ಚಾವುಂಡರಾಯನ್ ಪುರಾಣದ ಇನ್ನೊಂದು ಹೆಸರು. ಚಾವುಂಡರಾಯ ಪುರಾಣಕ್ಕೆ ಇನ್ನೊಂದು ಹೆಸರನ್ನು ನೀಡಲಾಗಿದೆ, ಅದೇನು? ಆಪ್ಷನ್ 1 ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ, ಆಪ್ಷನ್ 2 ತ್ರಿಷಷ್ಟಿ ಮಹಾಪುರಾಣ, 3 ಲಕ್ಷಣ ಮಹಾಪುರಾಣ, 4 ತ್ರಿಷಷ್ಟಿ ಪುರಾಣ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 1 ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಹೇಳುವಂಥದ್ದು ಚಾವುಂಡರಾಯ ಪುರಾಣದ ಇನ್ನೊಂದು ಹೆಸರಾಗಿದೆ. 50ನೇ ಪ್ರಶ್ನೆ. ಚಾವುಂಡರಾಯನಿಗೆ ರಾಯ ಹೇಳುವಂತ ಬಿರುದನ್ನಿತ್ತು ಗೌರವಿಸಿದ ಗಂಗರ ಅರಸ. ಚಾವುಂಡರಾಜನಿಗೆ ರಾಯ ಹೇಳುವಂತ ಬಿರುದನ್ನ ನೀಡಿದಂತಹವನು ಯಾರು? 2ನೇ ಮಾರಸಿಂಹ, 4ನೇ ರಾಚಮಲ್ಲ, 2ನೇ ಮಾಧವ, 2ನೇ ಶಿವಮಾರ. ಸರಿಯಾದಂತಹ ಉತ್ತರ ಇಲ್ಲಿ 4ನೇ ರಾಚಮಲ್ಲ, ಆಪ್ಷನ್ 2 4ನೇ ರಾಚಮಲ್ಲ ಈತನಿಗೆ ರಾಯ ಹೇಳುವಂತ ಬಿರುದನ್ನ ನೀಡಿ ಗೌರವಿಸ್ತಾನೆ. ನೆಕ್ಸ್ಟ್ 51ನೇ ಪ್ರಶ್ನೆ. ಗಂಗರ ರಾಜ್ಯದ ಪ್ರಮುಖ ನರ್ತಕಿ ಬಾಚಲಾದೇವಿಗೆ ಇದ್ದ ಬಿರುದು. ನಾಟ್ಯ ಸರಸ್ವತಿ, ನಾಟ್ಯ ವಿಶಾರದೆ, ನೃತ್ಯ ವಿಶಾರದೆ, ನೃತ್ಯ ಸರಸ್ವತಿ. ಗಂಗರ ಕಾಲದ ಪ್ರಮುಖ ಆ ರಾಜ್ಯದಲ್ಲಿದ್ದಂತಹ ಪ್ರಮುಖ ನರ್ತಕಿಯ ಹೆಸರು ಬಾಚಲಾದೇವಿ ಅಂತ ಆಗಿತ್ತು. ಆಕೆಗೆ ಇದ್ದಂತಹ ಬಿರುದು ಯಾವುದಂದ್ರೆ ಅದು ನೃತ್ಯ ವಿಶಾರದೆ ಹೇಳುವಂತಹ ಬಿರುದನ್ನ ಆಕೆ ಹೊಂದಿದ್ಲು. ನೆಕ್ಸ್ಟ್ 52ನೇ ಕ್ವಶನ್. ಗೊಮ್ಮಟೇಶ್ವರ ವಿಗ್ರಹ ಕೆತ್ತಿದ ಶಿಲ್ಪಿ. 58 ಅಡಿ ಎತ್ತರದ ಏಕಶಿಲೆಯಲ್ಲಿ ನಿರ್ಮಾಣ ಆದಂತಹ ಗೊಮ್ಮಟೇಶ್ವರ ಚಾವುಂಡರಾಯ ನಿರ್ಮಿಸ್ತಾನೆ. ಅದನ್ನ ಕೆತ್ತಿದಂತಹ ವಿಗ್ರಹಿ ಯಾರು ಅಥವಾ ವಿಗ್ರಹವನ್ನ ಕೆತ್ತಿದಂತಹ ಶಿಲ್ಪಿ ಯಾರು? ಅರಿಷ್ಟನೇಮಿ, ಜಕಣ, ಡಂಕಣ, ದಾಸೋಜ. ಸರಿಯಾದ ಉತ್ತರ ಇಲ್ಲಿ ಅರಿಷ್ಟನೇಮಿಯಿಂದ ಈ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸಲಾಗುತ್ತೆ. ನೆಕ್ಸ್ಟ್ 53ನೇ ಕ್ವಶನ್. ಚಾವುಂಡರಾಯನ ಸಂಸ್ಕೃತ ಗ್ರಂಥದ ಹೆಸರು. ಚಾವುಂಡರಾಯ ಪುರಾಣ ಹೇಳುವಂಥದ್ದು ನಮಗೆಲ್ಲರಿಗೂ ತಿಳಿದೆ. ಚಾವುಂಡರಾಯ ಪುರಾಣ ಹೇಳುವಂಥದ್ದು ನಮಗೆಲ್ಲರಿಗೂ ತಿಳಿದೇ ಇದೆ, ಚಾವುಂಡರಾಯನ ಕೃತಿ. ಆತ ಇನ್ನೊಂದು ಸಂಸ್ಕೃತ ಕೃತಿಯನ್ನು ರಚನೆ ಮಾಡಿದ್ದಾನೆ, ಅದರ ಹೆಸರೇನು? ದ್ರವ್ಯಸಾರ, ಗದ್ಯಸಾರ, ಮೇಘದೂತ, ಚರಿತ್ರಸಾರ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 ಚರಿತ್ರಸಾರ ಹೇಳುವಂತಹ ಕೃತಿಯನ್ನ ರಚನೆ ಮಾಡಿದ್ದಾನೆ. ನೆಕ್ಸ್ಟ್ 54ನೇ ಪ್ರಶ್ನೆ. ಗಂಗವಂಶದ ಕೊನೆಯ ದೊರೆ. 4ನೇ ರಾಚಮಲ್ಲ, ರಕ್ಕಸ ಗಂಗ, ಭೂತುಗ, ಎರೆಯಂಗ. ಸರಿಯಾದ ಉತ್ತರ ಇಲ್ಲಿ ರಕ್ಕಸ ಗಂಗ. ಈತ ಗಂಗವಂಶದ ಕೊನೆಯ ದೊರೆಯಾಗಿದ್ದಾನೆ. 55ನೇ ಪ್ರಶ್ನೆ. ಗಂಗವಂಶವನ್ನು ಈ ಕೆಳಗಿನ ಯಾವ ರಾಜಮನೆತನ ನಿರ್ಮೂಲನೆ ಮಾಡಿತು? ಚೇರರು, ಚೋಳರು, ಪಾಂಡ್ಯರು, ಪಲ್ಲವರು. ಈ ಗಂಗವಂಶವನ್ನ ನಿರ್ಮೂಲನೆ ಮಾಡಿದಂತಹ ರಾಜಮನೆತನ ಚೋಳ ರಾಜಮನೆತನ. ಚೋಳರಿಂದ ಈ ಗಂಗವಂಶ ನಿರ್ಮೂಲನೆ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಸರಿಯಾದ ಆಯ್ಕೆಯನ್ನ ಗುರುತಿಸಿ. ವೀರನಂದಿ, ಅಗಸ, ಶಿವಮಾರ, ನಾಗವರ್ಮ ಅವರು ರಚಿಸಿದಂತಹ ಕೃತಿಗಳು ಯಾವುದು? ಸೇತುಬಂಧ, ಛಂದೋಂಬುದಿ, ಚಂದ್ರಪ್ರಭ ಪುರಾಣ, ವರ್ಧಮಾನ ಪುರಾಣ ಹೇಳುವಂಥದ್ದು. ಇಲ್ಲಿ ಫಸ್ಟ್ ಇರುವಂಥದ್ದು ವೀರನಂದಿ ರಚಿಸಿದಂತ ಒಂದು ಕೃತಿ ಚಂದ್ರಪ್ರಭ ಪುರಾಣ ಹೇಳುವಂಥದ್ದು. ಸೊ 2, 3 ಇದರಲ್ಲಿ ನೋಡ್ಬೇಕಾಗತ್ತೆ. ಹಾಗೆ ಅಗಸ ಈತ ರಚನೆ ಮಾಡಿರುವಂಥದ್ದು ವರ್ಧಮಾನ ಪುರಾಣ. ಹಾಗಾಗಿ B4 ಅಲ್ಲಿ ಆಪ್ಷನ್ 3 ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ನಾವು ನೋಡ್ತಾ ಹೋದ್ರೆ 2ನೇ ಶಿವಮಾರ ಸೇತುಬಂಧ, ನಾಗವರ್ಮ ಚಂದೋಂಬುದಿ ಹೇಳುವಂತಹ ಕೃತಿಗಳನ್ನ ರಚಿಸಿದ್ದಾರೆ. ವೀರನಂದಿಯಿಂದ ರಚನೆಯಾಗಿರುವಂಥದ್ದು ಚಂದ್ರಪ್ರಭ ಪುರಾಣ, ಅಗಸ ವರ್ಧಮಾನ ಪುರಾಣ, 2ನೇ ಶಿವಮಾರ ಸೇತುಬಂಧ, ನಾಗವರ್ಮ ಚಂದೋಂಬುದಿ. ಹಾಗಾಗಿ ಆಪ್ಷನ್ 3 ಏನಿದೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ಒಟ್ಟು 56 ಪ್ರಶ್ನೆಗಳನ್ನು ನಾವು ಇದೊಂದು ವಿಡಿಯೋದಲ್ಲಿ ನೋಡಿದ್ವಿ. ಈ ಒಂದು
ಇದಕ್ಕೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ಇಂದಿನ ಪ್ರಶ್ನೆ ಇರುವಂಥದ್ದು ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುವಂತಹ ಸಂವಿಧಾನದ ವಿಧಿ ಯಾವುದು ಅಂತ. ಆಪ್ಷನ್ಗಳು 324ನೇ ವಿಧಿ, 326ನೇ ವಿಧಿ, 329ನೇ ವಿಧಿ, ಹಾಗೆ 342ನೇ ವಿಧಿ. ಇದಕ್ಕೆ ಉತ್ತರವನ್ನು ನೆಕ್ಸ್ಟ್ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡುವಾಗ ಈ ಒಂದು ಪ್ರಶ್ನೆಯ ಉತ್ತರವನ್ನು ಹೇಳಿ ಮುಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದಕ್ಕೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ವೋ ಅಥವಾ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.